ನಿಮ್ಮ ಅತ್ತಿ ಗಿಡಗಳ ಮೇಲೆ ಭಾರಿ ಜೀವ ಇದ್ದೀವಿ ನೋಡು ಕುಸುಮಿ. ನಮ್ಮ ಅತ್ತಿನೂ ಇತ್ತೇವ. ಇಬ್ರು ಖಾಸಿಗೆ ಹೇಳ್ತಾರೆ ಖರೆ. ನಿಮ್ಮ ಅತ್ತಿ ಗಿಡಗಳು ಬೆಳೆಸಿದ್ರ ನಮ್ಮ ಅತ್ತಿ ಹಚ್ಚಿದ ಗಿಡಗಳು ಅದು ಕಡ್ದು ಬಿಸಾಕ್ತಿತ್ತು ನಮ್ಮ ಅತ್ತಿ. ನೋಡು ಈಗ ನಿಮ್ಮ ಅತ್ತಿ ಹಚ್ಚಿ ಬೆಳೆಸಿದ ಗಿಡ ಎಷ್ಟು ಚಂದ ನಿಮ್ಗೆ ನೆರಳು ಕೊಡ್ತದ, ಎಷ್ಟು ಚಂದ ಮನ್ಸಿಗೆ ತಂಬ ಅನಿಸ್ತದ. ಜೀವಕ್ಕೆ ಬೇಸರಾದಾಗ ಬಂದು ಒಂದು ಜರ ಕುಂತರ ಸಮಾಧಾನ ಅನ್ನಿಸ್ತದ ನೋಡು. ಸುಸಲಕ್ಕ, ನಿಮ್ಮ ಅತ್ತಿ ಗಿಡಗಳು ಹಚ್ಚಿದ್ರೆ ಕಡದು ಬಿಸಾಕ್ತೀಳ, ಅದು ಯಾಕೆ ಹಂಗೆ ಮಾಡ್ತೀಳು? ನನಗೆ ಗೊತ್ತಿಲ್ಲ ಬಿಡವ ಇದು. ಈಗ ನೀ ಹೇಳೋದು ಗೊತ್ತಾಯ್ತು. ಅದು ಯಾಕೆ ಹಂಗೆ ಮಾಡ್ತೀಳೋ ಅನ್ಸುತ್ತೆ, ದೇವರಿಗೆ ಗೊತ್ತು. ನನಗಂತೂ ಗೊತ್ತಿಲ್ಲ ಬಿಡವ. ಆಕಿ ಮಣ್ಣಿಗೆ ಹೋದ್ರು ಖರೆ ಅದು ಯಾಕೆ ಹಂಗೆ ಮಾಡ್ತೀಳು ಅಂತೇಳಿ ಒಟ್ಟೆ ಹೇಳಿಲ್ಲ. ನಾನೇ ಸುಮಾರು ಸರಿ ಕೇಳ್ದೆ, ಅದು ಯಾಕೆ ರೀ ಅತ್ತಿ ಒಂದು ಗಿಡ ಬೆಳೆಯಲಕ್ಕೆ ಬಿಡಲ್ಲ ನೀವು, ಅದು ಯಾಕೆ ನಾ ಹಚ್ತೀನಿ ನಾ ಬೆಳೆಸ್ತೀನಿ, ನೀವು ಯಾಕೆ ತಲೆ ಕೆಡಿಸ್ಕೊತೀರಿ, ಸುಮ್ಮನೆ ಬಿಡ್ರಿ ಅಂತ ಹೇಳಿ ಅಂದ್ರೂ ಕೇಳ್ತಿದ್ದಿಲ್ಲಕಿ. ನಾ ಇರತನ ಹಚ್ಲಕ್ಕೆ ನಾ ಕೊಡಲ್ಲ ಅಂತೇಳಕಿ ನಮ್ಮ ಅತ್ತಿ. ಹಂಗಂದೆ ನೋಡ್ತಿಲ್ಲ, ನಮ್ಮ ಮನೆ ಮುಂದೆ ಒಂದು ಗಿಡಗಳಿಲ್ಲ. ನಾನು ಎಷ್ಟು ಸರಿ ಅನ್ಕೊಂಡಿನಿ. ಅಲ್ಲ ಸುಸ್ಲಕ್ಕ, ಮನೆ ಮುಂದೆ ಒಂದಿಟ್ಟು ಸಣ್ಣ ಗಿಡಗಳ್ರೆ ಹಚ್ಚಬಾರ್ದೇನೋ, ಮನೆಯಾಗೆ ಇರ್ತಾಳೆ ಮೂರತ್ತು, ಒಂದಿಟ್ಟು ಖಾಲಿ ಟೈಮಿನಾಗ ಹಚ್ಚಿದ್ರೆ ಏಟೋ ಒಂದು ಜಾಗ ಅದ, ಹೊಟ್ಟೆ ಹಚ್ಚಲೇ ನೋಡು ಅಂತ ಎಷ್ಟು ಸರಿ ಅನ್ಕೊಂಡಿನಿ ನಾನು. ನನಗೆ ಈಗ ಬಿ ಅಂಜಿಕೆಯವ ನಮ್ಮ ಅತ್ತಿದು, ಎಲ್ಲಿ ಮನೆ ಮುಂದೆ ಗಿಡಗಳು ಹಚ್ಚೋದು ಮತ್ತು ರಾತ್ರಿಗೆ ದೇವಿನ ಗತ್ಲೆ ಬಂದು ಕೂಡ್ತಾಳೆ ನಾ ಗಿಡದಾಗ ಅಂತೇಳಿ. ಅಯ್ಯೋ ಇದು ಹಳೆ ಕತೆ ಆಯ್ತು ಬಿಡು. ಅಯ್ಯೋ ಗಿಡಗಳಿಗೆ ಮನುಷ್ಯ ಎಷ್ಟು ಇಷ್ಟಪಡೋದು ನೋಡಿ ನಾನು. ಇಷ್ಟೊಂದು ಹಿಂಗೆ ಬೇಸರಿಸ್ಕೊಳ್ಳೋದು ಇದೇ ಫಸ್ಟ್ ಟೈಮ್ ನೋಡ್ಲಕತ್ತೀನಿ ಬಿಡು ನಾನು. ಅದೇ ಅಂಜಿಕೆಗೆ ನೀ ಹಚ್ಚಿಲ್ ಕಾಣಿಸ್ತದ ಹೊಟ್ಟೆ ಗಿಡಗಳು. ಅದು ಖರೆಯದ ಬಿಡು ಸುಶೀಲಕ್ಕ. ಮತ್ತು ನೀ ಏನಾರ ಹಚ್ಚದಿ ಅದ್ರಾಗ ಬಂದು ಕೂತಳು ಅಂತಂದ್ರೆ ಯಾಕೆ ಬೇಕೇವ, ಹೋಗ್ಲಿ ಬಿಡು. ಬೇಸರು ಬಂದಾಗ ಇಲ್ಲೇ ನಮ್ಮ ಗಿಡದ ಕೆಳಗೆ ಬಂದು ಕೂಡು, ಮತ್ತೇನು ಮಾಡ್ತೀನಿ. ಅಲ್ಲಿ ಬರಕಿ ಕೆಂಚಕ್ಕೆ ಅಲ್ಲ, ನೋಡಲಿ. ಕೆಂಚಕ್ಕೆ ಹೊಂಟಾಳ. ಇವ ಎಷ್ಟು ಚಲೋ ಸೀರೆ ಹಾಕೊಂಡಾಳೆ ಇವ ಇವತ್ತ. ಏನು ವಿಶೇಷ ಅದನ ಏನ ಇವತ್ತ? ಕೆಂಚಕ್ಕೆ ಅದಾಳ. ಎಷ್ಟು ಚಂದ ಕಾಣತ್ತಾಳ ನೋಡು ನಮ್ಮ ಕೆಂಚಕ್ಕ. ಏನೇನು ಕೆಂಚಕ್ಕ ಭಾರಿ ಅದಾಳ ನೋಡು, ಗುಂಡು ಗುಂಡ ಬೆಳ್ಳಗ. ಈಗ ಹಿಂಗೆ ಅದಾಳ, ಇನ್ನು ಅವಾಗ ಹೆಂಗಿದ್ದಳು ಏನೋ, ಎಷ್ಟು ಚಂದ ಅದಾಳ ನೋಡು. ತಿದ್ದಿದ್ದು ಗೊಂಬೆಗಳ ನಮ್ಮ ಕೆಂಚಕ್ಕ, ಗುಂಡು ಗುಂಡಮ್ಮಗಳ ಗುಂಡಮ್ಮ. ಆಕಿಗೆ ಕೆಂಚಕ್ಕತ್ತೆ ಯಾಕೆ ಇಟ್ಟಾರೇನೋ, ಗುಂಡಮ್ಮ ಅಂತ ಇಡ್ಬೇಕಿಲ್ಲ, ಗುಂಡು ಗುಂಡ ಇದ್ದಳು. ಅಯ್ಯ ಕುಸುಮಿ, ಆಕಿ ಬೆಳ್ಳಗಿಲ್ಲೇನ, ಎಷ್ಟು ಚಂದ ಅದಾಳ ನೋಡು, ಬೆಳಗ ಹತ್ತಿಗಳ. ಅದಕ್ಕೆ ಕೆಂಚಕ್ಕ ಅಂತಿಟ್ಟಾರ, ಗೊತ್ತೇನು? ಇದೇನ್ರಲ್ಲ ಹಿಂಗ್ ನೋಡ್ಲಕತ್ತೀರಿ, ಏನ್ ಯಾವತ್ತೂ ನೋಡಿಲ್ಲ ಏನ್ ನನಗ? ಹಂಗ್ಯಾಕ್ ನೋಡ್ಲಕತ್ತೀರಿ? ಎಷ್ಟ್ ಚಂದ ಕಾಣಕತ್ತಿದ್ ಗೊತ್ತೇನ ಕೆಂಚಕ್ಕ? ಸೀರಿರ ಕಲರ್ ಅಂತೂ ಇಟ್ಟು ಹಾರ ಬೀಳಾಗತ್ತದ. ಬೆಳ್ಳಗಿದ್ದಲ್ಲ ನೀನು ಕೆಂಚಗ, ಹಂಗಾಗಿ ಅದು ಬಣ್ಣ ನಿನಗ ಭಾರಿ ಒಪ್ಲಾಗತ್ತದ ನೋಡು. ಎಷ್ಟು ಚಂದ ಕಾಣಕತ್ತಿದ್ ಗೊತ್ತೇನ? ಇನ್ನೀಗ ಅದೇ ಮಾತಾಡ್ಲಕತ್ತಿದ್ದೆವು. ಗುಂಡ ಮಗಳ ಅಂತಾಳ ಕುಸುಮಿ. ಅದಕ್ಕೆ ಗುಂಡಮ್ಮ ಅಂತ ಇಡೋ ಬದ್ಲಿ ಕೆಂಚಕ್ಕೆ ಯಾಕೆ ಇಟ್ಟಾರೇನೋ ಅಂತ ಅನ್ನತ್ತಿಳು. ಕೆಂಚಿಗದಾಳಲ್ವ, ಅದಕ್ಕೆ ಕೆಂಚಕ್ಕ ಅಂತ ಇಟ್ಟಾರ ಅಂತಲ್ಲಕತ್ತಿದ್ ನೋಡಿ. ಇನ್ನೀಗೆ ಸೀರೆ ಭಾರಿ ಕಾಣಕತ್ತದ ನೋಡು ಕೆಂಚಕ್ಕ ನಿನಗಂತ್ರು. ಇದು ಈಕಿ ನನ್ನ ಸಸಿ ಅದೇ ನಿನ್ನ ಚೂಡಿದಾರ ಹಾಕ್ಸಿಲ್ಲ, ಹಂಗೆ ತೊಗೊಂಡು ಬಂದಾಳವ. ಇದು ಸೀರೆ ಬಿ ಚಂದ ಕಾಣಿಸ್ತದ ಅಂತೇಳಿ ಒಂದು 4-5 ಸೀರೆ ತಂದಾಳ. ಕಲರ್. ಅತ್ತಿ ನೀ ಬರೀ ನೀಲಿ ಸೀರೆನೇ ಉಟ್ಕೋತಿ, ನಂಗೆ ನೋಡೋಕೆ ಆಗವಲ್ದು, ಬ್ಯಾಸರ ಅನ್ಸ್ಲಾಕತ್ತದ. ಅದಕ್ಕೆ ಇವು ಕಲರ್ ಸೀರೆ ಹಾಕು ಅಂಥೇಳಿ ಕಲರ್ ಸೀರೆಗಳು ತೊಗೊಂಡು ಬಂದಾಳ. ಹಾಗೆ ಚೂಡಿದಾರ್ ತೊಗೊಂಡು ಬಂದಾಳ ಒಂದು 2-3. ಹಾಗೆ ಅವು ಪ್ಯಾಶನ್ ಬಟ್ಟೆಗಳು ಬಿ ತಂದಾಳಿವ. ನನಗೆ ಅವೆಲ್ಲ ಹಾಕೊಂಡು ಅಭ್ಯಾಸ ಇಲ್ಲ. ಈಗ ಏನು ಚಂದ ಕಾಣಿಸ್ತದ, ನಮ್ಮ ಹಳ್ಳಿದಾಗ ಇಲಿ ಹೋಯ್ತಂದ್ರೆ ಹುಲಿ ಹೋಯ್ತಂತಾರ. ಅದಕ್ಕೆ ಅವೆಲ್ಲ ಎಲ್ಲಿ ಹಾಕೋಲಿ, ಸೀರೆ ಮಾತ್ರ ಇಷ್ಟ ಆದವು. ಅದಕ್ಕೆ ಇದು ಸೀರೆ ಹಾಕೊಂಡಿ ನೋಡು. ಚಂದ ಅಂದಾಳ ಸೀರೆ, ಅದೆಲ್ಲ ನನಗೆ ಭಾರಿ ಇಷ್ಟ ಆಯಿತು. ಅದಕ್ಕೆ ದಿನ ಒಂದೊಂದು ಹಾಕೋರಿ ಅತ್ತಿ ಅಂತ ಪಾಪ ಇಷ್ಟಪಟ್ಟು ತಂದದ. ಹಾಕೊಂಡ್ರೆ ಆಯ್ತು, ಆಕಿಗೆ ಯಾಕೆ ಮತ್ತು ಬೇಜಾರು ಮಾಡ್ಬೇಕಂತೇಳಿ ಹಾಕೊಂಡಿ ನೋಡು. ನೀವೇನು ಕುಂತು ಬಿಟ್ಟಿರಿ, ಆರಾಮ ಆಯ್ತೇನು ಕೆಲಸ ಎಲ್ಲ? ಬಾರೇ ಕೆಂಚಕ್ಕ, ಬಾ ಕೂಡ್ಬಾ. ಆಗ್ಯದೆಲ್ಲ ಕೆಲಸ ಆಗ್ಯದ, ಕೂಡ್ಬಾ. ಇಲ್ಲ ಈಗ ಕುಂತು ಮಾತಾಡೋಷ್ಟು ಟೈಮ್ ಇಲ್ಲ. ಅಲ್ಲಿ ಅಗಸಲನ ದುಕಾನ್ಗೆ ಹೋಗ್ಲಕತ್ತಿದ್ದೆವು. ಆಕಿ ನನ್ನ ಸಸಿ ಇನ್ನೂ 1-2 ಭಾಂಡೆ ಇದ್ದೀವಿ, ಅದು ತೊಳೆದು ಬರ್ತೀನಿ ರೀ ಅತ್ತಿ, ನೀವು ನಿಧಾನಕ್ಕೆ ಹೋಗ್ರಿ, ನಾನು ಬರ್ತೀನಿ ಅಂತೇಳಿ ಅಂದಳು. ಹಾಗೆ ಇಟ್ಟು ಸಂತಿ ಚೀಟಿನೂ ಕೊಟ್ಟು ಹೋದ್ರೆ ಆಯ್ತು ಅಂತೇಳಿ ಅಂಗಡಿಗೆ ಹೋಗಿ ಸಂತಿ ಚೀಟಿ ಕೊಟ್ಟು ಅಗಸಲನ ಬಲ್ಲಿ ಹೋಗ್ತೀನಿ. ನೀವು ಅಲ್ಲಿ ತನಕ ಆಕಿನೂ ಬರ್ತಾಳೆ ಎಲ್ಲ ಕೆಲಸ ಮುಗಿಸ್ಕೊಂಡು. ಅದಕ್ಕೆ ನಡೆದಿನಿ ನೋಡು, ಮತ್ತೆ ಬರ್ತೀನಿ ತಗೋ ಸಂಜೆಗೆ ಕುಂತು ಮಾತಾಡ್ಲಕ್ಕ. ಕೆಂಚಕ್ಕ, ಬಂಗಾರ ರೇಟ್ ಗಗನಕ್ಕೆ ಏರದ. ಈಗ ನೀನು ಅಗಸಲನ ದುಕಾನ್ ಕಾಲಿಡ್ತೀಯ? ಇವ್ವ ಬಂಗಾರ ರೇಟ್ ತುಟ್ಟಾಗ್ಯದ ಗೊತ್ತಿಲ್ಲ, ಈಗ ಎದಕ್ಕೆ ತಗೋತೇವ ಬಿಡು. ಮೋದಿಜಿ ಅವ್ರು ಹೇಳಿಲ್ಲೇನ ಈಗ ಯಾರು ಬಂಗಾರ ಖರೀದಿ ಮಾಡಬೇಡ್ರಿ ಸದ್ಯಕ್ಕೆ ಅಂತೇಳಿ, ಮತ್ತೆ ಎದಕ್ಕೆ ತೋತಿ? ನಾವೇನಿದ್ದಾಗ ಏನಲ್ಲೇ ಬಂಗಾರ ತೊಗೊಳಕ? ನಾವೆಲ್ಲಿಂದ ಬಂಗಾರ ತೊಗೊಂಡು ಪುರ್ವಟ್ ಆತೇವೆ ಹೇಳು? ಅದು ಇಂಥ ತುಟ್ಟಿ ಟೈಮಿನಾಗ ಏನಿಲ್ಲ. ಆಕಿಂದು ಮೂಗಿನ ಕಡ್ಡಿ ಮುರಿದವ, ಅರ್ಚಿದು ಮೂಗಿನ ಕಡ್ಡಿ ಮುರಿದದ. ಅದು ಹಿಂದಿನ ತಿರೇಟ, ಅದು ಅದ್ರ ತಿರೇಟ ಹಾಕಿಸ್ತೀವಿ. ಇದ್ದಿಲ್ಲ ಅಂತಂದ್ರೆ ಮತ್ತೆ ಯಾವ್ದಾರ ಅದೇ ಹಾಕಿ ಅದ್ರಾಗೆ ಇನ್ನೊಂದು ಸ್ವಲ್ಪ 100-200 ರೂಪಾಯಿ ಹಾಕಿ ತೊಗೊಂಡ್ರೆ ಆಯ್ತು ಅಂತ ಹೇಳಿ ನಡೆದೀವಿ ನೋಡು. ಈಗ ಎಲ್ಲಿ ಬಂಗಾರ ತೊಗೊಂಬತ್ತಾತದೇವ? ಬಂಗಾರ ರೇಟ್ ಕೇಳಿದ್ರೆ ದುಕಾನೇ ಕಾಲು ಇಡ್ಲಕ್ಕೂ ಆಗಲ್ದು.
ಅದೇನೋ ಕಮ್ಮಾಗ್ಯದ ಅಂತಾವ ಕೆಂಚಕ್ಕ. ಒಂದೊಂದ್ಸರಿ ಕಮ್ಮಾಗ್ಯದ ಅಂತಾರ, ಒಂದೊಂದ್ಸರಿ ಕಮ್ಮಾಗ್ಯದ ಅನ್ನಷ್ಟೊತ್ತಿಗೆ ಮತ್ತೆ ಹೆಚ್ಚಾಯ್ತಂತಾವ. ಅದೇನೋ ಎನ್ಸುತ್ತೇನೇವ. ನಾನಂತರ ಟಿವಿ ನೋಡಲ್, ನ್ಯೂಸ್ ಅದೇನು ನನಗೆಲ್ಲಿ ಗೊತ್ತಿರಬೇಕು. ಇನ್ನು ಫೋನ್ ಅದು ಚೆಕ್ ಮಾಡ್ತಾರೆ ಓದಿದ್ ಬರ್ದಿದ್ದವರು. ನಮ್ಗೆಲ್ಲಿ ಗೊತ್ತಾಗಬೇಕು ಹೇಳು. ಏಟಾಗ್ಯದ ಎನ್ಸುತ್ತೇನ. ಆಯ್ತು, ನೀ ಏನು ಭಾರಿ ಬಿಡುವ, ಭಾರಿ ಮಾತಾಡ್ತಿ. ಏನೊಂದು ಮುಗಿನ ಕಡ್ಡಿ ಕೊಡಿಸ್ಲಾರ್ದಷ್ಟು ಬಡ್ತಾನೆ ನಿನಗ ಸೊಸಿಗೆ. ಭಾರಿ ಹೇಳ್ತಿ ಬಿಡು ನೀನು. ನಿಮ್ಮಂಥವ್ರು ಇದ್ದವ್ರೆ ಹಿಂಗೆ ಮಾಡಿದ್ರೆ ನಮ್ಮಂಥ ಬಡ್ರೆ ಎಲ್ಲಿ ಹೋಗ್ಬೇಕೇವ. ಹೌದು ಬಿಡು ಕೆಂಚಕ್ಕ, ನಿನಗೇನು ಒಂದು ಮುಗಿನ ಕಡ್ಡಿ ತಗೊಳ್ಳಾರ್ದಷ್ಟು ಬಡತನ ಬಂದದೇನು? ಮನಾರು ಇದ್ದವ್ರು ಇದ್ದೀರಲ್ಲೇವ. ಮನಾರು ಹೊಲದ ಮನಿ ಅದ, ಎಲ್ಲ ಮತಿಲೇ ಅದ. ಬಂಗಾರ ಅಂತ ಸೊಸಿ ಹೇಳ, ಅಂತ ಸೊಸಿಗೆ ಒಂದು ಬಂಗಾರ ಮುಗಿನ ಕಡ್ಡಿ ಹಾಕ್ಲಿಕ್ಕೆ ನೀನು ಭಾರಿ. ಬಂದ್ರೆ ತಗೋತೀನಿ, ಇದ್ದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೇವ. ಬಂಗಾರ ಕೊಡಿಸು, ಹೊಸದು ಕೊಡಿಸು ಪಾಪ. ಮತ್ತು ಅದು ಯಾಕೆ ಅದು ಮುರಿದಿದ್ದು ಹಾಕಿ ತಿರಟಟ್ಟೆ ತರ್ತಿ ಪಾಪ. ಬಂಗಾರ ಕೊಡಿಸು ನೋಡು. ಅಕ್ಕಿ ನಿನಗೆ ಸೀರೆ ಅರಬಿ ಎಲ್ಲಿಗೆ ಹೋದ್ರೂ ಅಲ್ಲಿಗೆ ನಮ್ಮ ಅತ್ತಿಗೆ ಆತದಂತೇಳಿ ಸರಿ ಸಮಾನ ತೊಗೊಂಡು ಬರ್ತಾಳೆ. ನೀನು ನೋಡಿದ್ರೆ ರೊಕ್ಕಿಲ್ಲ ಅದಿಲ್ಲ ಅಂತ ಹೇಳ್ತಿರ್ತಿ. ತೊಗೊಂಡು ಕೊಡಿಸು ಪಾಪ. ಅದರ ಮತ್ತು ಎಲ್ಲಿ ಹೋಗ್ತದ ಅದಕ್ಕರ ಯಾರದಾರ? ನೀನೇ ಅಲ್ಲ, ಅಪ್ಪನು ನೀನೇ, ಅವನು ನೀನೇ, ಎಲ್ಲ ನೀವೇ ಮಾಡ್ಬೇಕವ. ಕೇಳಿದವ್ರು ಯಾರ ಎಷ್ಟಾರ ಜಿಪ್ಪಣಿ ಅದಾಳಿಕೆ ಕೆಂಚಕ್ಕ ಅನ್ಕೊಂಬಂಗತಾರ. ಸುಮ್ಮಿರು ಕೊಡಿಸ್ತೀನಿ ತಗೋ. ನಾನು ಹೊಸದೇ ಕೊಡಿಸ್ಬೇಕನ್ನ ಇದ್ರಾಗೆ ಹೋಗ್ಲಾಕತ್ತೀನಿ ಅಂದ್ರೆ ಹೇಳ್ದೆ ನಿನಗೆ. ಅಲ್ಲಿಂದು ತುಟ್ಟಾಗ್ಯದಂತಾರಲ್ಲ ಅದಕ್ಕೆ ಹೇಳ್ದವ. ತುಟ್ಟಿ ಆಗಿದ್ದ ಟೈಮಿಗೆ ನಾವು ಅದ ಅಂತೇಳಿ ಖರ್ಚು ಮಾಡೋದು ಬೇಡ ಅಂತ ನಾನು ಅಂದ. ಸ್ವಲ್ಪ ಕಡಿಮೆ ಆದಾಗ ತೊಗೊಳಕ್ಕೆ ಬರ್ತದಂತ ಹಿಂಗೆ ವಿಚಾರ ಮಾಡ್ಲಕತ್ತಿದ್ದ. ಹೊಸದೇ ಕೊಡಿಸ್ತೀನಿ ತಗೋ. ಅದಕ್ಕೇನಂತ ನಾನು ಸೊಸಿಕಿನ ಹೆಚ್ಚಿಂದೇನು, ಹೊಸದು ಕೊಡಿಸ್ತೀನಿ. ಬೇಕಿದ್ರೆ ಕಿವೇನು ದಿನ ಹಾಕೊಳಕ್ಕೆ ತೊಗೋತೀನಿ ಅಂದ್ರೂ ಭೀ ತೊಗೊಳಕ್ಕವ ಕೊಡಿಸ್ತೀನಿ. ನನಗಿರ್ಲಕ್ಕೆ ಒಂದು ಸಸಿ ಇದೆ ಬಂಗಾರದಂಥದ್ದು, ಕೊಡಿಸ್ಲಾರ್ದೆ ಇರ್ತೀನಿ ನಾನು. ಕೊಡಿಸ್ತೀನಿ ಬಿಡ್ರಲ್ಲ. ಅದು ಎಟ್ಟಂತ ಮಾತಾಡ್ತೀರಿ. ಇದು ನಮ್ಮ ಕೆಂಚಕ್ಕನ ಮಾತಂದ್ರೆ. ಆಯ್ತು ತಗೋರವ, ನಾ ಇನ್ನು ಹೋಗ್ತೀನಿ. ನಾನು ಸಸಿ ಬಂದೋಳತ್ತಂದ್ರೆ ಹೇಳ್ರಿ ಹೋಗ್ಯಾಳ ನಿಮ್ಮ ಅತ್ತಿಗೆ ಅಂತ. ಆಯ್ತು ತಗೋ ಕೆಂಚಕ್ಕ. ಕೆಂಚಕ್ಕನಂತ ಸಸಿ ನನಗೆ ಸಿಗಬಾರ್ದೇನ? ಎಷ್ಟು ಚಂದ ನೋಡ್ಕೋತಾಳ ನೋಡು ಕೆಂಚಕ್ಕಗ. ತಾಯಿಕಿನ ಹೆಚ್ಚಿಗೆ ನೋಡ್ಕೋತಾಳವ. ನಂದು ಅದ ಸಸಿ. ಅಯ್ಯವ್ವ ದೇವ್ರೆ, ಯಾಕ್ರ ಇಂಥ ಸಸಿ ಕೊಟ್ಟೆಪ್ಪ ದೇವ್ರೆ ಅಂತ ದಿನದಾಗ ಒಂದು ಸರಿರ ಹೇಳ್ತೀನಿ ನಾನಂತರು. ಹೌದು ಬಿಡು ಸುಶೀಲಕ್ಕ, ಭಾರಿ ಚಂದದ ಹುಡುಗಿ. ಎಷ್ಟು ಜೀವ ಮಾಡ್ತದ. ಏನೇ ತಗೊಂಡ್ರು ಕೆಂಚಕ್ಕಗೆ ತೊಗೊಂಡು ಬರ್ತದ ನೋಡು. ಜಾಸ್ತಿ ಆಕಿ ತಗೋತಾಳೋ ಇಲ್ಲೋ ಗೊತ್ತಿಲ್ಲ, ಅತ್ತಿಗಂತೂ ತೊಗೊಂಡು ಬರ್ತಾಳ ನೋಡು. ಮೊನ್ನ ಎಷ್ಟು ಚಂದ ಬಟ್ಟೆ ತಗೊಂಡು ಬಂದಾಳ ಗೊತ್ತೇನು? ಚೂಡಿದಾರ ಹಾಕೊಂಡಳು ಕೆಂಚಕ್ಕ, ಎಷ್ಟು ಚಂದ ಕಾಣಕತ್ತಿಳು. ಬಟ್ಟೆ ಅಂತೂ ಭಾರಿ ತೊಗೊಂಡು ಬರ್ತಾಳ. ಪುಣ್ಯ ಮಾಡ್ಯಾಳವ ಕೆಂಚಕ್ಕ, ಏನೇ ಅನ್ನ ಎಲ್ಲ ಮಾಡ್ತಾಳ. ಖರೆ ಸಸಿ ಆಕಿಗೆ ಮುಗಿನ ಕಡ್ಡಿ ಕೊಡೋಕೆ ಎಷ್ಟು ಲೆಕ್ಕ ಹಾಕ್ಲಕತ್ತಾಳ ನೋಡ್ದಿಲ್ಲ ನಮ್ಮ ಕೆಂಚಕ್ಕ. ಒಂದೊಂದು ಸರಿ ಎಲ್ಲ ದಾನ ಮಾಡ್ದಂಗೆ ಮಾಡ್ತಾಳವ. ಒಂದೊಂದು ಸರಿ ಅಂದ್ರೆ ಸಣ್ಣದಕ್ಕೆ ಲೆಕ್ಕ ಹಾಕ್ತಾಳ. ಏನು ಹೇಳ್ಬೇಕ ಅನ್ಸುತ್ತೇನ. ಹೌದು, ನನಗೂ ಭಾರಿ ಸಿಟ್ಟು ಬಂದಿತ್ತು. ಮೊನ್ನೆ ಆ ಹುಡುಗಿ ಎಷ್ಟೊಂದು ಬಟ್ಟೆಗೋ ತೊಗೊಂಡು ಬಂದಾಳ. ಈಕಿ ನೋಡಿದ್ರೆ ಒಂದು ಮೂಗಿನ ಕಡ್ಡಿ ಕೊಡಿಸ್ಲಿಕ್ಕೆ ಕೆಟ್ಟ ಲೆಕ್ಕ ಹಾಕ್ಲಕತ್ತಾಳಲ್ಲಿವ ಅಂತೇಳಿ ನನಗೆ ಭಾರಿ ಸಿಟ್ಟು ಬಂದಿತ್ತು. ಮತ್ತು ನಾವೆಲ್ಲ ಹಂಗೆ ಅನ್ನೋದು ನೋಡಿ ಕೊಡಿಸ್ತೀನಿ ತಗೋರಿ ಅಂತಾಳ. ಏನೇನು ಒಂದೊಂದು ಸರಿ ಕೈ ಭಾಳ ಬಿಗುತ್ತು ಹಿಡಿತಾಳ ನಮ್ಮ ಕೆಂಚಕ್ಕ. ಒಂದೊಂದು ಸರಿ ಅಂತಂದ್ರೆ ಹಾಗೆ ಹೊಳಿ ನೀರಾಗ ಹೆಂಗೆ ಹರಿತಿರ್ತದ ಹಂಗೆ ಖರ್ಚು ಮಾಡ್ತಾಳ. ಸ್ಲಕ್ಕರೆ ನಮ್ಮ ಅತ್ತಿ ಹೋದಳೇನ್ರಿ ಈ ಕಡೆಯಿಂದ? ನೋಡರ್ಚನ ಇನ್ನೀಗೆ ಹೋದಳು. ನೀ ಕಂಡರ ಹೇಳಂತಂದಳು. ಮತ್ತು ನೀನೇ ಬಂದು ಕೇಳಕತ್ತಿದ್ದಿ. ಇನ್ನೀಗೆ ಹೋಗ್ಯಾಳ ನೋಡು, ಭಾಳ ಹೊತ್ತಾಗಿಲ್ಲ. ಇನ್ನೀಗೆ ಹೋಗ್ಯಾಳ. ಹಿಂಗೆ ಹೋಗೋಷ್ಟೊತ್ತಿಗೆ ಮತ್ತು ಅಲ್ಲೇ ನಿನಗೆ ಸಿಕ್ಕರ್ನು ಸಿಕ್ಕಳೆ. ಹೌದೇನ್ರಿ? ಆಯ್ತು ತಗೋರಿ ಅಂದ್ರೆ ನಾ ಇನ್ನು ಬರ್ತೀನಿ ರೀ. ಆಯ್ತು ತಗೋ, ಹೋಗಿ ಬಾ. ಮುಗಿನ ಕಡ್ಡಿ ಒಂಚೂರು ಚಂದನ್ ತಗೋ, ದಿಪ್ಪಿದ್ದಿದ್ದು. ಹ್ಞೂ ರೀ, ನಮ್ಮ ಅತ್ತಿ ಯಾವ್ದು ಕಡಿಸ್ತಾಳ ಅದು ತಗೋತೀನಿ ರೀ. ಬರ್ತೀನಿ ರೀ ಕುಸುಮಕರೆ. ಆಯ್ತು ಹೋಗಿ ಬಾ. ನೋಡು, ಅವ್ರ ಅತ್ತಿ ಕೊಡಿಸಿದೆ ತಗೋತೀನಿ ಅಂತ ಹುಡುಗಿ. ಈಗಿನ ಕಾಲದಾಗ ಯಾರಂತಾರೆ ವಾ, ನನಗೆ ಇಷ್ಟ ಆಗಿದ್ದು ನಾ ತಗೋತೀನಿ ಅಂತಾರೆ. ಪುಣ್ಯ ಮಾಡಾಳ ಕೆಂಚಕ್ಕ. ಲಕ್ಕ ನೀ ಬಂದು ಎಷ್ಟೊತ್ತಾಯ್ತು? ಅವಾಗೆ ಚಾ ಮಾಡ್ಬೇಕಂತಂದ. ಮತ್ತು ಇನ್ನೀಗೆ ಬಂದಾಳ ಮತ್ತೆ ಅಲ್ಲಿ ಅಂಥೇಳಿ ಸುಮ್ ಕುಂತ. ನೀ ಕೂಡು, ಒಂದಿಟ್ಟು ಸ್ಟ್ರಾಂಗ ಕೇಟಿ ಮಾಡ್ಕೊಂಡು ಬರ್ತೀನಂತ. ಕುಡಿಯಮ್ಮಿ ಬಾರು. ಆಯ್ತು ತಗೋವಾ, ಮಾಡ್ಕೊಂಡು ಬಾ. ನನಗೂ ಯಾಕೆನೋ ತಲೆ ಭಾಳ ಹೊಡ್ಲಾಕತ್ತದ. ಒಂದಿಟ್ಟು ನಿನ್ನ ಕೈಲಿ ಚಾ ಕುಡಿದ್ರೆ ಜೀವಕ್ಕೆ ಸಮಾಧಾನ ಆಗ್ತದ. ಮಾಡ್ಕೊಂಡು ಬಾ. ನೀವು ಬರ್ರಿ, ಮಸ್ತ್ ಒಂದು ಹನಿ ನೀರು ಹಾಕ್ಲಾರ್ದಂಗೆ ಹಾಲಾಗೆ ಮಸ್ತ್ ಸ್ಟ್ರಾಂಗ್ ಕೇಟಿ ಮಾಡ್ಕೊಡ್ತೀನಂತ. ನೀವು ಬರ್ರಿ, ಕರೆದಿಲ್ಲ ಅಂತೇಳಿ ಬೇಜಾರಾಗಬೇಡ್ರಿ. ಹಾಗೆ ಹೊಸದಾಗಿ ಯಾರು ನೋಡ್ಲಾಕತ್ತೀರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕತೆಗೆ ಒಂದು ಲೈಕ್ ಕೊಡ್ರಿ, ಆದಷ್ಟು ಸಪೋರ್ಟ್ ಮಾಡಿರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.